ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಖುಷಿಯಲ್ಲಿ ದೇವರ ದರ್ಶನವನ್ನ ಜನರು ತಂಡೋಪತಂಡವಾಗಿ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಪಡಿತಾ ಇದ್ದಾರೆ. ದೇವರ ದರ್ಶನವನ್ನ ಪಡೆದು ಹೊಸ ವರ್ಷವನ್ನ ಅಧಿಕೃತವಾಗಿ ಜೊತೆಗೆ ಖುಷಿಯಾಗಿ ಜನ ಆರಂಭ ಮಾಡ್ತಿದ್ದಾರೆ. ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರದ ನರಸಿಂಹಸ್ವಾಮಿ ದೇವಸ್ಥಾನದ ಒಂದು ಆಲಯಕ್ಕೆ, ದೇವರ ಆಲಯಕ್ಕೆ ಈಗ ತಂಡೋಪತಂಡವಾಗಿ ಜನ ಆಗಮಿಸ್ತಾ ಇದ್ದಾರೆ. ದೇವರ ದರ್ಶನವನ್ನು ಪಡೆದು ಅವರು ಪುನೀತರಾಗ್ತಾ ಇದ್ದಾರೆ. ಹೇಳಬೇಕು ಅಂತಂದರೆ ಈ ಒಂದು ದೇವಸ್ಥಾನಕ್ಕೆ ಒಂದು ವಿಶೇಷ ವಾಡಿಕೆ ಇದೆ. ಅಂದರೆ ಪ್ರತಿ ಹೊಸ ವರ್ಷಕ್ಕೆ ತಿರುಪತಿ ಮಾದರಿಯ ಲಡ್ಡುವನ್ನು ಪ್ರಸಾದದ ರೂಪದಲ್ಲಿ ಅವರು ವಿತರಣೆಯನ್ನು ಮಾಡ್ತಾರೆ. ಆ್ಯಂಡ್ ಇದು ಶುರುವಾಗಿದ್ದು ಕೂಡ ತುಂಬ ಇಂಟ್ರೆಸ್ಟಿಂಗ್. 1994ರಿಂದ ಈ ಒಂದು ಪದ್ಧತಿ ಶುರುವಾಗಿರುವಂಥದ್ದು. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣ ಅವರು 1,000 ರೂಪಾಯಿ ಹಣವನ್ನು ಕೊಟ್ಟು ಲಾಡು ವಿತರಣೆ ಮಾಡಿ ಅಂತ ಹೇಳಿದ್ರಂತೆ. ಸೊ ಅವತ್ತಿನಿಂದ ಇವತ್ತಿನವರೆಗೆ ಈ ಒಂದು ಪದ್ಧತಿ ನಡೆದುಕೊಂಡು ಬರ್ತಾ ಇದೆ. ಹೊಸ ವರ್ಷಕ್ಕೆ ಅಂದರೆ ಹೊಸ ವರ್ಷದ ಮೊದಲ ದಿನ ಜನವರಿ 1 ಲಾಡು ಪ್ರಸಾದವನ್ನು, ತಿರುಪತಿ ಮಾದರಿಯ ಲಾಡು ಪ್ರಸಾದವನ್ನು ಇಲ್ಲಿ ಭಕ್ತರಿಗೆ ವಿತರಿಸಲಾಗುತ್ತೆ. ಸೊ ಹೀಗಾಗಿ ಸಿದ್ಧತೆಗಳನ್ನು ಮಾಡಿಕೊಂಡು 1,000 ಭಕ್ತರಿಂದ ಶುರುವಾಗಿ ಈಗ 2 ಲಕ್ಷ ಭಕ್ತರವರೆಗೂ ಕೂಡ ಆ ಪ್ರಸಾದ ವಿತರಣೆ ಮುಂದುವರೆದಿದೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಇದರ ಕುರಿತಾಗಿ ರವಿ, ಒಂದು ರೀತಿ ನಮಗೆ ಸ್ಪೆಷಲ್ ಅಂತ ಅನಿಸುತ್ತೆ ಅಣ್ಣವರು ಶುರು ಮಾಡಿದಂತಹ ಪದ್ಧತಿ. ಸೊ 1994 ಅಂದರೆ 32 ವರ್ಷ ಆಯಿತು ಇವತ್ತಿಗೆ. ಸೊ ಕಂಟಿನ್ಯೂಸ್ ಆಗಿ ನಡ್ಕೊಳ್ತಾ ಬರ್ತಾ ಇದೆ. ಸೊ ಹೇಳಿ, ಇದ್ರ ಬಗ್ಗೆ ಹೆಂಗೆ ಶುರುವಾಯಿತು ಈ ಒಂದು ವಿಶೇಷವಾದಂತಹ ಸಂದರ್ಭ, ಜೊತೆಗೆ ಈ ಪ್ರಸಾದ ವಿತರಣೆ ಅಂತ? ರಾಹುಲ್, ಮೊದಲಿಗೆ ನಿಮಗೂ ಹಾಗೂ ಕರ್ನಾಟಕದ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನೀಗ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ಇದ್ದೀನಿ. ಇಲ್ಲಿ ಕಳೆದ 19 ವರ್ಷಗಳಿಂದ ಲಾಡು ವಿತರಣೆ ಕಾರ್ಯಕ್ರಮ ನಡೀತಿದೆ. ಅದೊಂದು ವಿಶೇಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಡಾಕ್ಟರ್ ರಾಜ್ಕುಮಾರ್ ಅವರು ಆರಂಭಿಸಿದಂತಹ ಈ ಒಂದು ಪದ್ಧತಿ ಈಗಲೂ ಕೂಡ ಮುಂದುವರೆದುಕೊಂಡು ಹೋಗ್ತಿದೆ. ಬೆಳಗಿನಿಂದಲೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಲಡ್ಡು ಪ್ರಸಾದವನ್ನು ತೆಗೆದುಕೊಳ್ತಿದ್ದಾರೆ. ಇನ್ನು ಸುಮಾರು 2 ಕಿಲೋಮೀಟರ್ ದೂರದವರೆಗೆ ಈಗಾಗಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ನೀವೀಗ ಅಂಗಳದ ದೃಶ್ಯಾವಳಿಗಳನ್ನು ಗಮನಿಸ್ತಿರ್ಬೋದು. ಸರತಿ ಸಾಲಿನಲ್ಲಿ ನಿಂತು ಮೊದಲಿಗೆ ಯೋಗ ನರಸಿಂಹ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಹೊಸ ವರ್ಷದ ಸಂದರ್ಭದಲ್ಲಿ ಹೊಸ ಆಲೋಚನೆಗಳು ತಲೆಗೆ ಬರಲಿ, ಹೊಸ ಕಾರ್ಯಗಳಿಗೆ, ಸತ್ಕಾರ್ಯಗಳಿಗೆ ನಾವು ಮುನ್ನುಡಿಯನ್ನ ಬರೆಯೋಣ ಅನ್ನೋ ಒಂದು ಸಂಕಲ್ಪದೊಂದಿಗೆ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಆಗಮಿಸ್ತಿದ್ದಾರೆ. ಜೊತೆಗೆ ದೇವರ ದರ್ಶನಕ್ಕೆ ಆಗಮಿಸುವುದರ ಜೊತೆಗೆ ದೇವರ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. ಪ್ರಮುಖ ವಿಶೇಷ ಅಂತ ಅಂದ್ರೆ ಇಲ್ಲಿ ತಿರುಪತಿ ಮಾದರಿಯಲ್ಲಿ ಲಡ್ಡು ವಿತರಣೆ ಮಾಡ್ತಿರೋದು. ಅಂದ್ರೆ ಕಳೆದ 19 ವರ್ಷಗಳಿಂದಲೂ ಇಂಥದ್ದೊಂದು ವಿಶಿಷ್ಟ ಹಾಗೂ ವಿನೂತನ ಪದ್ಧತಿಯನ್ನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿಗಳಾದಂತಹ ಶ್ರೀನಿವಾಸನ್ ಹಾಗೂ ಅವರು ಹಿರಿಯ ಗುರುಗಳಾದಂತಹ ಭಾಷ್ಯಂ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಾಡಲಾಗ್ತಿದೆ. ಇದರ ಜೊತೆಗೆ 50 ಕ್ವಿಂಟಲ್ ಪುಳಿಯೋಗರನ್ನು ಕೂಡ ವಿತರಣೆ ಮಾಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಸಾಕಷ್ಟು ಮಂದಿ ಭಕ್ತರು ದೇವರ ದರ್ಶನವನ್ನು ಪಡೆದುಕೊಂಡು ಬಂದ ತಕ್ಷಣ ಅವ್ರಿಗೆ ನೇರವಾಗಿ ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಿದೆ. ಪ್ರಸಾದ ವಿತರಣೆಗಾಗಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಒಂದು ಬದಿಯಲ್ಲಿ ಲಡ್ಡು ಪ್ರಸಾದ ವಿತರಣೆ ಆದರೆ ಮತ್ತೊಂದು ಬದಿಯಲ್ಲಿ ಪುಳಿಯೋಗರೆಯನ್ನು ನೀಡಲಾಗ್ತಿದೆ. ಆ ಮೂಲಕ ಭಕ್ತರಿಗೆ, ಅಂದ್ರೆ ದೇವರ ದರ್ಶನವನ್ನು ಪಡೆದು ಬಂದಂತಹ ಭಕ್ತರಿಗೆ ಸಂತುಷ್ಟರನ್ನಾಗಿ ಮಾಡುವುದು ಈ ಒಂದು ದೇವಸ್ಥಾನದ ಮುಖ್ಯ ಕಾಯಕ. ಆ ಕಾಯಕದಲ್ಲಿ ನಿರಂತರವಾಗಿ ಶ್ರೀನಿವಾಸನ್ ಅವರು ತೊಡಗಿಕೊಂಡಿದ್ದಾರೆ. ನಮ್ಮ ಜೊತೆ ಶ್ರೀನಿವಾಸನ್ ಅವರು ಇದ್ದಾರೆ, ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಗುರುಗಳು, ಇಂಥದ್ದೊಂದು ಸಂಕಲ್ಪ ಮಾಡಲಿಕ್ಕೆ ಪ್ರಮುಖ ಕಾರಣ ಏನು? ನಾಡಿನ ಸಮಸ್ತ ಜನರಿಗೆ ಹೊಸ ವರ್ಷ ಶುಭಾಶಯವನ್ನು ಕೋರುತ್ತಾ ಮೈಸೂರು ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ, ನೂತನ ಕ್ರೈಸ್ತ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಒಂದೇ ಅನ್ನೋದಕ್ಕೋಸ್ಕರ ತಿರುಪತಿ ಮಾದರಿಯ ಲಡ್ಡು ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಬೆಳಿಗ್ಗೆ 4 ಗಂಟೆಯಿಂದ ಪ್ರಾರಂಭವಾಗಿದೆ. ದೇವರಿಗೆ ಧಾರ್ಮಿಕ ವಿಧಿವಿಧಾನಗಳಿಂದ ಕೂಡಿ ಏಕಾದಶ ಪ್ರಾಕಾರಸ್ವ, ತೋಮಾಲೆ ಸೇವೆ, ಸ್ವರ್ಣ ಪುಷ್ಪಾರ್ಚನೆ, ಆವತ್ತು 50 ಕ್ವಿಂಟಾಲ್ ಲಡ್ಡು ಪ್ರಸಾದ, 50 ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದ ನೈವೇದ್ಯ ಮಾಡಿ ಹಾಗೂ 2 ಲಕ್ಷ ತಿರುಪತಿ ಮಾದರಿಯ ಲಡ್ಡುವನ್ನು ತಯಾರಿ ಮಾಡಿ ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಅನವರ್ತವಾಗಿ ನಿರಂತರವಾಗಿ ಸ್ವಾಮೀಜಿಯವರು ಅಮೃತಹಸ್ತದಿಂದ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ನೀಡ್ತಾ ಇದ್ದಾರೆ. ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತ ದರ್ಶನವನ್ನು ಪಡೆದು ಸಂತುಷ್ಟರಾಗಿ ಲಡ್ಡು ಪ್ರಸಾದ ಸ್ವೀಕಾರ ಮಾಡಿ ಸಂತುಷ್ಟರಾಗಿ ತೆರಳ್ತಾ ಇದ್ದಾರೆ. ಇದರ ಹಿನ್ನೆಲೆ 94ನೇ ಇಸವಿಯಲ್ಲಿ ರಾಜ್ಕುಮಾರ್ ದಂಪತಿಯವರ ಸಂಕಲ್ಪ 1,000 ಲಡ್ಡು ಪ್ರಾರಂಭವಾಗಿದ್ದು ವರ್ಷ 1,000ದಿಂದ 5,000, 50,000, ಲಕ್ಷ ಹೋಗಿ
ಇವತ್ತು 2 ಲಕ್ಷವರೆಗೂ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಇವತ್ತು ತಿರುಪತಿ ಮಾದರಿಯ ಲಡ್ಡು ಪ್ರಸಾದ ಮೈಸೂರು ಯೋಗಾನಂದ ಸ್ವಾಮಿ ದೇವಸ್ಥಾನದಲ್ಲಿ ದೊರಕ್ತಾ ಇದೆ ಅನ್ನೋ ಕಾರಣ ನಮ್ಮ ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಕಲ್ಪವೇ ಸರಿ. ಹೆಂಗೆ ಇದು ಪ್ರೇರಣೆ ಆಯಿತು ಗುರುಗಳು ನಿಮಗೆ? 93ನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ರಾಜ್ಕುಮಾರ್ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಹೀಗೆ ಮಾತಾಡ್ತಾ ಇರಬೇಕಾದ್ರೆ ದರ್ಶನವನ್ನು ಪಡೆದು ನಮ್ಮ ಸ್ವಾಮೀಜಿಯವರು ಇದು ಧ್ವಜಸ್ತಂಭ ನಮ್ಮ ತಿರುಪತಿ ಶೈಲಿಯಲ್ಲಿ ಇರ್ತಕ್ಕಂಥ ಧ್ವಜಸ್ತಂಭ ಅಂತ ರಾಜ್ಕುಮಾರ್ ಅವರು ತೋರಿಸ್ತಾರೆ. ರಾಜ್ಕುಮಾರ್ ನಗುನಗುತ್ತಾ ಹೇಳ್ತಾರೆ, ಅಯ್ಯೋ ಗುರುಗಳೇ, ತಿರುಪತಿಯಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ದರ್ಶನ ಆಗೋದೇ ಬಹಳ ಕಷ್ಟ, ಅದರಲ್ಲಿ ತಿರುಪತಿ ಲಡ್ಡು ಪ್ರಸಾದ ಸಿಗೋದು ಇನ್ನೂ ಕಷ್ಟ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿಯವರು ಹೇಳ್ತಾರೆ, ಆ್ಯಕ್ಚುಲಿ ಇಲ್ಲ ಒಂದು ಕೆಲಸ ಮಾಡಿ, ನಮ್ಮ ದೇವಸ್ಥಾನದಲ್ಲಿ ಯಾಕೆ ತಿರುಪತಿ ಮಾದರಿ ಲಡ್ಡು ಪ್ರಸಾದ ಮಾಡಬಾರ್ದು ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಅವರಿಗೆ 1,000 ರೂಪಾಯಿನ ಅಣ್ಣವರು ಸ್ವಾಮೀಜಿಯವರು ಕೊಡ್ತಾರೆ. ಸ್ವಾಮೀಜಿಯವರು ಆವತ್ತು ಪ್ರಾರಂಭವಾಗಿದ್ದು ಅಣ್ಣವರು 1,000 ರೂಪಾಯಿ ಕೊಟ್ಟಂಥ ಲಡ್ಡು ಪ್ರಸಾದ 1,000ದಿಂದ 2 ಲಕ್ಷವರೆಗೂ ಇವತ್ತು ಯೋಗಾಸನ ದೇವಸ್ಥಾನದಲ್ಲಿ ಲಡ್ಡು ವಿತರಣೆ ಆಗ್ತಾ ಇದೆ. ಇದಿಷ್ಟು ಆಡಳಿತಾಧಿಕಾರಿ ಶ್ರೀನಿವಾಸನ್ ಅವರ ಮಾತು. ಪ್ರಮುಖವಾಗಿ ಅವರು ಹೇಳಿದು ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೆ ಪ್ರೇರಣೆ, ಹಾಗಾಗಿ ತಿರುಪತಿ ಮಾದರಿಯ ಲಡ್ಡನ್ನು ನಾವು ವಿತರಣೆ ಮಾಡ್ತಿದ್ದೀವಿ, ಜೊತೆಗೆ 50 ಕ್ವಿಂಟಲ್ ಪುಳಿಯೋಗರೆಯನ್ನು ನೀಡ್ತಿದ್ದೀವಿ ಅನ್ನೋ ಮಾತನ್ನೇ ಹೇಳ್ತಾರೆ. ರಾಹುಲ್.